ಚಿಕ್ಕೂಸ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ಇವತ್ತು ನಾವು ವೆಜಿಟೇರಿಯನ್ ಅಲ್ಲ ಮಟನ್ ವೆಜಿಟೇರಿಯನ್ ಬಿರಿಯಾನಿ ಮಾಡೋಣ ಬನ್ನಿ. ಸೊ ಚಿಕನ್ ಇಲ್ಲ, ಮಟನ್ ಇಲ್ಲ, ಆದ್ರೂ ಒಂದು ಸಖತ್ತಾಗಿರೋ ಬಿರಿಯಾನಿ ಫಾರ್ ವೆಜಿಟೇರಿಯನ್ಸ್ಗೆ. ಸೊ ಈ ಸೀಸನ್ ಗೊತ್ತಿದೆಯಲ್ಲ, ಹಲಸಿನಕಾಯಿ ಸೀಸನ್ನು. ಒಂದೇ ಹಲಸಿನಕಾಯಿ ತಂದು ಅದರಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಮಾಡೋಣ ಬನ್ನಿ. ಸೊ ಕಬಾಬ್ ಮಾಡಿರೋಂಥ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡೋಕ್ಕೆ ಮರಿಬೇಡಿ. ಸೊ ವಿಡಿಯೋ ಹೋಗಿನ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಹಲಸಿನಕಾಯಿನ ಕೆತ್ಕೊಬೇಕು. ಅದಕ್ಕೆ ನಾವು ಮಚ್ಚು ಮತ್ತು ಕೈ ಎರಡರಲ್ಲೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಈ ರೀತಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಈ ರೀತಿ ಹಲಸಿನಕಾಯಿನ ಕೆತ್ಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 4ರಿಂದ 5 ಲವಂಗ, ಒಂದು ತುಂಡು ಚಕ್ಕೆ, 2 ಸ್ಟಾರ್ ಹೂವು, ಮರಾಠಿ ಮೊಗ್ಗು, 3 ಏಲಕ್ಕ, 3 ಬಿರಿಯಾನಿ ಎಲೆ, 1 ಟೇಬಲ್ ಸ್ಪೂನಷ್ಟು ಸೋಂಬು, 1 ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿ. ಇದೆಲ್ಲನೂ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಇರಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಜೊತೆಗೆ 3ರಿಂದ 4 ಹಸಿಮೆಣ್ಸಿನ್ಕಾಯಿ. ಸೊ ಇವೆರಡನ್ನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಈಗ ಟೊಮೊಟೆಣ್ಣು 4 ಟೊಮೊಟೆಣ್ಣು ಹಚ್ಚಿಟ್ಕೊಂಡಿದ್ದೀನಿ. ಸೊ ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈಗ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋದ ನಂತರ ಪುದೀನ, ಕೊತ್ತಂಬರಿ ಹಾಕಿ ಎಣ್ಣೆನಲ್ಲೇ ಚೆನ್ನಾಗಿ ಬೇಯಿಸಬೇಕು. ಬೇಯ್ತಾ ಇರಲಿ. ಅದಾದ ನಂತರ ಹಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಲಸಿನಕಾಯಿಗೆ ಬೇಕಾದಷ್ಟು ಉಪ್ಪು ಹಾಕಿ ಆಮೇಲೆ 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಸಾಲೆ ಹಾಕೋಣ ಬನ್ನಿ. ನಾನಿಲ್ಲಿ ಮಟನ್ ಮಸಾಲೆ ತೊಗೊಂಡಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಮಟನ್ ಮಸಾಲ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ. ಸೊ ಈ ಮಸಾಲ ಎಲ್ಲನೂ ಹಲಸಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಈ ರೀತಿ ಲೋ ಫ್ಲೇಮಲ್ಲಿಟ್ಟು ಹಲಸಿನಕಾಯಿಗೆ ಮಸಾಲ ಅಬ್ಸರ್ವ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಆಗಿದೆ. ಈ ಸ್ಟೇಜಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ಹುಳಿ ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 3/4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಫೈನಲ್ ಆಗಿ ಹಲಸಿನಕಾಯಿಗೆ ಉಪ್ಪು ಮತ್ತು ಖಾರ ಎಲ್ಲನೂ ಸ್ವಲ್ಪ ಮುಂದಿರಬೇಕು, ಏಕೆಂದರೆ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪು ಖಾರನ ಅದು. ಸೊ ನಾಲ್ಗೆಲಿ ಇಟ್ಟಿದ ತಕ್ಷಣ ಚೂರು ಅನ್ನಬೇಕು ಉಪ್ಪು, ಆ ರೀತಿ ಉಪ್ಪು ಹಾಕ್ಕೊಳ್ಳಿ. ಈಗ ಅಕ್ಕಿ ಹಾಕ್ಕೊಂಡು ನಾವು ಅಕ್ಕಿ ಉದ್ರುದ್ರಿಯಾಗಿ ಬರೋದಕ್ಕೂ ಮತ್ತು ಟೇಸ್ಟ್ ಕೊಡೋದಕ್ಕೂ 1 ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅಷ್ಟೇ, ಇದೇನು ತುಂಬ ದೊಡ್ಡ ವಿಷಯ ಅಲ್ಲ, ತುಂಬ ಸಿಂಪಲಾಗೇ ಇರುತ್ತೆ. ಇದನ್ನು ಒಂದು ವಿಸಿಲ್ ಆದಮೇಲೆ ಚೆಕ್ಔಟ್ ಮಾಡೋಣ ಬನ್ನಿ. ಒಂದು ವಿಸಿಲ್ ಆದ ನಂತರ ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ನೋಡಿ. ಹಲಸಿನಕಾಯಿ ಬಿರಿಯಾನಿ ಮಸ್ತಾಗಿ ಸ್ಮೆಲ್ ಬರ್ತಿದೆ, ತುಂಬ ನೋಡಿ ಉದ್ರುದ್ರಿಯಾಗಿ ಬಂದಿದೆ ಅಕ್ಕಿ. ಸೊ ಹಾಗೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಈಗ ಏನಾದರೂ ಸತ್ಯನಾರಾಯಣ ಪೂಜೆ ಮಾಡಿರೋರು ಈ ನಾನ್ ವೆಜ್ ತಿನ್ನಬಾರ್ದಲ್ವ, ಆ ಟೈಮಲ್ಲಿ ಕೂಡ ನೀವು ಈ ರೀತಿ ಮಾಡ್ಕೊಬೋದು, ತುಂಬ ಟೇಸ್ಟಾಗಿರುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ನೀವೇ ಮಾಡ್ತೀರಾ ಸೀಸನ್ ಬಂದಾಗ. ಅಷ್ಟೇ, ಇವತ್ತು ಹಲಸಿನಕಾಯಿ ಬಿರಿಯಾನಿ, ಹಲಸಿನಕಾಯಿ ಕಬಾಬ್ ಎರಡೂ ರೆಡಿಯಾಗಿದೆ. ಸೊ ನಾನು ವಿಡಿಯೋಲಿ ಮೊದಲೇ ಹೇಳ್ದಂಗೆ ಕಬಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಖಂಡಿತ ಚೆಕ್ ಮಾಡಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ.